ನೀವೆಲ್ಲ ನನಗೆ ತೋರಿಸಿರುವಂಥ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ವಾಸ್ತವವಾಗಿ ನನ್ನ ಬರವಣಿಗೆಯ ಜೀವನವನ್ನು ಅವಲೋಕಿಸಿದರೆ ನನ್ನನ್ನು ಲೇಖಕನಾಗಿ ಬೆಳೆಸಿರುವರು ನನ್ನ ಓದುಗರು. ನನ್ನ ಲೇಖನ ವ್ಯವಸಾಯದ ಆರಂಭದ ಕಾಲದಲ್ಲಿ ನನಗೆ ಬಹಳ ವಿರುದ್ಧವಾದ ಶಕ್ತಿಗಳು ಕೆಲಸ ಮಾಡಿದವು, ಇನ್ನೂ ಮಾಡ್ತಾ ಇವೆ. ಆದರೆ ನನ್ನನ್ನು ಪ್ರೋತ್ಸಾಹಿಸಿ ಇವತ್ತು ನನಗೆ ಬಲವನ್ನು, ಶಕ್ತಿಯನ್ನು ಕೊಟ್ಟಿರುವವರು ನನ್ನ ಓದುಗರು. ಕನ್ನಡದಲ್ಲಿ ಮಾತ್ರವಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲೂ, ಸಂಸ್ಕೃತದಲ್ಲೂ ಕೂಡ ನನಗೆ ಓದುಗರಿದ್ದಾರೆ. ನೀವು ನನಗೆ ಈ ಸನ್ಮಾನ ಮಾಡಿರುವಂಥ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು. ನೀವು ಏನೇನು ಕೆಲಸ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ನನಗೇನು ವಿಷಯ ಇಲ್ಲ. ಯಾಕೆಂದರೆ ನನಗೇನು ಗೊತ್ತಿದೆಯೋ ಅದನ್ನು ನೀವೀಗಾಗಲೇ ಮಾಡ್ತಲೇ ಇದ್ದೀರ. ಕೆಲಸ ಮಾಡ್ತಾ ಇರೋರಿಗೆ ಹೊಸ ಹೊಸ ವಿಷಯಗಳು ಹೊಳೆಯುವ ಹಾಗೆ ಕೆಲಸ ಮಾಡದೆ ಸುಮ್ಮನೆ ಮಾತಾಡೋರಿಗೆ ಹೊಳೆಯೋಲ್ಲ. ಮುಖ್ಯವಾಗಿ ಆಗಬೇಕಾದದ್ದೇನಂತಂದರೆ, ನೀವು ಎಲ್ಲೇ ಕನ್ನಡಿಗರನ್ನ ಭೇಟಿಯಾದ್ರೂ ಕನ್ನಡದಲ್ಲೇ ಮಾತಾಡಬೇಕು, ಬೇರೆ ಭಾಷೆಯಲ್ಲಿ ಮಾತಾಡಬಾರ್ದು. ಈ ಬೆಂಗಳೂರಿನಲ್ಲಿ ಇರೋ ಕನ್ನಡಿಗರಿಗೆ ಇರುವಂಥ ಕೆಟ್ಟ ಚಾಳಿ ನಿಮಗೆ ಇರಬಾರ್ದು. ನಿಮ್ಮಲ್ಲಿ ಎಷ್ಟೋ ಜನ ಬೆಂಗಳೂರಿನಿಂದಲೂ ಬಂದಿದ್ದೀರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಬೆಂಗಳೂರಿನಲ್ಲಿ ಇರೋ ಆ ಕೆಟ್ಟ ಚಾಳಿ ಇತ್ತೀಚಿನದಲ್ಲ, ಮೊದಲಿನಿಂದಲೂ ಕೂಡ ಇತ್ತು. ಇಂಗ್ಲೀಷ್ನಲ್ಲಿ ಕನ್ನಡ ಲೇಖಕರು ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋರು. ಯಾಕೆ ಅಂತಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ನಮಗೆಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಬರೋಲ್ಲ ಅಂತ ಅಂದರೆ ನಮ್ಮನ್ನು ಕಡಿಮೆ ಮಾಡ್ತಾರೆ ಹಾಗೆ ಅಂತ ಅನ್ನೋದು ಕೆಲಸ. ಆ ಚಾಳಿಗೆ ನೀವು ಖಂಡಿತವಾಗಿ ಬೀಳಬೇಡಿ. ಕನ್ನಡದಲ್ಲೇ ಮಾತಾಡಬೇಕು. ನೀವು ಕನ್ನಡಿಗರನ್ನು ಭೇಟಿ ಮಾಡಿದಾಗ ಮತ್ತು ಮಕ್ಕಳ ಕೈಲಿ ಕನ್ನಡದಲ್ಲೇ ಮಾತಾಡಬೇಕು. ನೀವು ಮಕ್ಕಳಿಗೆ ಕನ್ನಡ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಾ ನೀವು, ಸಂತೋಷ. ಅದು ಮುಂದೆ ಕೂಡ ಕನ್ನಡದಲ್ಲೇ ನೀವು ಮಾತಾಡೋದನ್ನು ಮುಂದುವರಿಸಬೇಕು. ನಿಮಗೆ ಒಂದು ಅಡ್ವಾಂಟೇಜ್ ಇದೆ. ಈ ಇಂಗ್ಲೆಂಡ್, ಅಮೆರಿಕಾ ಮತ್ತು ಕೆನಡಾ ಈ ದೇಶಗಳಲ್ಲಿ ಇರುವಂಥ ಕನ್ನಡಿಗರ ಮಕ್ಕಳು ಬರೀ ಕನ್ನಡಿಗರ ಮಕ್ಕಳಲ್ಲ, ಭಾರತದ ಬೇರೆ ಭಾಷಿಕರ ಮಕ್ಕಳು ಕೂಡ ಈ 4-5 ವರ್ಷವಾಗಿ ಶಾಲೆಗೆ ಹೋಗುವುದಕ್ಕೆ ಶುರು ಮಾಡಿದ್ರು ಅಂದರೆ ಅವ್ರ ಮನೆಯಲ್ಲಿ ಮಾತೃಭಾಷೆಯನ್ನು ಮಾತಾಡೋದಕ್ಕೆ ತಂದೆ ತಾಯಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಕೇಳಿಸ್ಕೊತಾರೆ, ಆದರೆ ಇಂಗ್ಲೀಷ್ನಲ್ಲೇ ಉತ್ತರ ಕೊಟ್ಬಿಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಇಂಗ್ಲೀಷು ಇಷ್ಟೊಂದು ಆವರಿಸಿಬಿಡುತ್ತೆ. ಅವ್ರು ನೋಡುವಂಥ ಟೆಲಿವಿಷನ್ ಆಗಬಹುದು, ಅಥವಾ ಅವ್ರ ಶಾಲೆಯಲ್ಲಾಗಬಹುದು, ಅವರ ಜೊತೆಯಲ್ಲಿ ಆಟ ಆಡುವಂಥ ಸ್ನೇಹಿತರಾಗ್ಬೋದು. ಹೀಗಾಗಿ ಇಷ್ಟು ಆವರಿಸುತ್ತೆ ಅಂತಂದರೆ ತಂದೆ ತಾಯಿಗಳು ಹಠ ಮಾಡಿದ್ರು ಕೂಡ ಅವರು ಮಾತಾಡೋದಿಲ್ಲ ಈ ಭಾಷೆ ಒಳಗೆ. ಇದು ಹೀಗಾಗ್ಬಿಟ್ಟು ಮಕ್ಕಳ ಕಾಲಕ್ಕೆ ಅವ್ರಿಗೆ ಮಾತೃಭಾಷೆ ಕೈಲಿ ಹೊರಟೆ ಹೋಗ್ಬಿಡುತ್ತದು. ನಿಮ್ಮಲ್ಲಿ ಆ ರೀತಿ ಆವರಿಸುವಂಥ ಯಾವುದೇ ಒಂದು
ಪ್ರಬಲ ಭಾಷೆ ಸಿಂಗಪುರದಲ್ಲಿ ಇಲ್ಲ. ಅದು ನಿಮಗೆ ದೇವರು ಕೊಟ್ಟಿರುವಂಥ ಒಂದು ಒಳ್ಳೆಯ ಸರ್ಕಮ್ಸ್ಟೆನ್ಸ್ ಅದು. ಆದ್ದರಿಂದ ಮಕ್ಕಳಿಗೆ ಕನ್ನಡ ನಿಮಗೇನು ಕಲಿಸ್ತಾ ಇದ್ದೀರಾ ಅದನ್ನು ದಯವಿಟ್ಟು ಮುಂದುವರಿಸಿ. ಕನ್ನಡ ಎರಡನೇ ತಲೆಮಾರು ಅಥವಾ ಮುಂದಿನ ತಲೆಮಾರಿನಲ್ಲಿ ಮಾತೃಭಾಷೆ ಮುಂದುವರಿಬೇಕಾದರೆ ಒಂದು ಬಹಳ ಮುಖ್ಯವಾದ ಅಂಶ ಇದೆ. ಇದನ್ನು ನಾನು ಇಂಗ್ಲೆಂಡಲ್ಲಿ ನೋಡಿದ್ದೇನೆ, ಅಮೆರಿಕದಲ್ಲಿ ಕೂಡ ನೋಡಿದ್ದೇನೆ. ಅಲ್ಲಿರುವಂಥ ಗುಜರಾತಿಗಳು, ಮಾರ್ವಾಡಿಗಳಂತೂ ಹಿಂದಿಲೇ ಮಾತಾಡ್ತಾರೆ, ಮುಂದಿನ ಜನ್ರೇಷನ್ನು ಕೂಡ ಹಿಂದಿಲೇ ಮಾತಾಡ್ತಾರೆ. ಅಲ್ಲಿ ಗುಜರಾತಿ ಭಾಷೆ ಮಾರ್ವಾಡಿ ಭಾಷೆಯಷ್ಟು ಅಥವಾ ಹಿಂದಿಯಷ್ಟು ವ್ಯಾಪಕವಾಗಿ ಏನಿಲ್ಲ. ಆದರೂ ಗುಜರಾತಿಗಳು ಗುಜರಾತಿಲೇ ಮಾತಾಡ್ತಾರೆ. ಇಂಗ್ಲೆಂಡಿನೊಳಗೆ ಇರುವಂಥ ಗುಜರಾತಿಗಳು ಲಂಡನ್ನಿಂದ ಥರ್ಡ್ ಜನರೇಷನ್ಸ್ ಗುಜರಾತಿ ಜನಗಳು 2 ಗುಜರಾತಿ ಡೈಲಿ ನ್ಯೂಸ್ ಪೇಪರ್ಸನ್ನು ಹೊರಡಿಸ್ತಾ ಇದ್ದಾರೆ, ಥರ್ಡ್ ಜನರೇಷನ್ಸ್ನವರು. ಯಾಕೆ? ಇಷ್ಟೇನೆಯ ನಮ್ಮಂಥವರು ಕನ್ನಡಿಗರಾಗ್ಬೋದು, ತಮಿಳರಾಗ್ಬೋದು, ಮರಾಠಿಯವರಾಗ್ಬೋದು, ನಮ್ಮಂಥ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ನಾವು ಈ ದೇಶದೊಳಗೆ ಇರಬೇಕಲ್ಲ, ನಾವು ಇಲ್ಲೇನೇ ವಿದ್ಯಾಭ್ಯಾಸ ಮಾಡಬೇಕಲ್ಲ, ನಾವು ಇಲ್ಲೇ ಮುಂದುವರಿಬೇಕಲ್ಲ, ಅದಕ್ಕೆ ಇಂಗ್ಲೀಷ್ ಸಾಕು ನಮಗೆ ಅನ್ನುವಂಥದ್ದು ಭಾವನೆ ಮಕ್ಕಳಲ್ಲೂ ಇರುತ್ತೆ. ತಂದೆ ತಾಯಿಗಳು ಕೂಡ ಅಯ್ಯೋ ನಮ್ಮ ದೇಶಕ್ಕೆ ಏನು ಬೇಕಾಗುತ್ತೆ, ನಮಗೂ ಅವ್ರಿಗೂ ನಮ್ಮ ದೇಶಕ್ಕೂ ಸಂಪರ್ಕನೇ ಹೊರಟೋಗ್ತಾ ಇದೆ, ಆದ್ದರಿಂದ ಇದನ್ನು ಕಲ್ತ್ಕೊಳ್ಳಿ ಬಿಡು, ಇಂಗ್ಲೀಷಲ್ಲಿ ಮಾತಾಡಲಿ ಬಿಡಿ ಅಂತ ಇವರು ರೆಕನ್ಸೈಲಾಗಿ ಹೋಗ್ಬಿಡ್ತಾರೆ. ಅಲ್ಲಿ ಗುಜರಾತಿಗಳಲ್ಲಿ ಹಾಗಲ್ಲ. ನಮ್ಮ ಮಕ್ಕಳು ನೌಕರಿಗೆ ಹೋಗುವುದಿಲ್ಲ, ಹೋಗಬೇಕಾಗಿಲ್ಲ, ನಾವು ಬಿಸ್ನೆಸ್ನೊಳಗೆ ಮುಂದುವರಿತೀವಿ, ಆ ಬಿಸ್ನೆಸ್ನೊಳಗೆ ನಮ್ಮ ಕಮ್ಯುನಿಟಿ ಜೊತೆ ಒಳಗೇನೆ ನಮ್ಮ ಸಹಕಾರ ಇರುತ್ತೆ, ನಮ್ಮ ಭಾಷೆಯೇ ನಮ್ಮ ಕಮ್ಯುನಿಟಿಲಿ ನಮ್ಮನ್ನು ಒಂದುಗೂಡಿರುವಂಥ ಒಂದು ಅಂಶ. ಆದದ್ರಿಂದ ನಮ್ಮ ಭಾಷೆ ನಾವು ಬಿಡಬಾರ್ದು ಅನ್ನುವುದು ಅವ್ರ ಮನಸ್ಸಿನೊಳಗಿರುತ್ತೆ. ಎರಡನೇದಾಗಿ ಅವರು ಗುಜರಾತ್ ಒಳಗೆ ಯಾವುದೋ ಒಂದು ಬ್ರ್ಯಾಂಚ್ ತೆಗಿತಾರೆ, ಅಥವಾ ಗುಜರಾತಿನಲ್ಲಿರುವಂಥ ಇನ್ಯಾವುದೋ ಒಂದು ಅವರ ಸಂಬಂಧದವರು, ಸ್ನೇಹಿತರು, ಅವ್ರ ಬಿಸ್ನೆಸ್ ಜೊತೆಯಲ್ಲಿ ಇವ್ರ ಬಿಸ್ನೆಸ್ಸಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಹೀಗಾಗಿ ಬಿಸ್ನೆಸ್ಗೋಸ್ಕರವಾಗಿ ಅವರು ದಿನಕ್ಕೆ ಹಲವಾರು ಸರಿ ಇಂಡಿಯಾಕ್ಕೆ ಫೋನ್ ಮಾಡ್ತಾರೆ. ಆ ಫೋನಿನ ಖರ್ಚಿನೊಳಗೆ ಮಕ್ಕಳು ಕೂಡ, ಹೆಂಗಸರು ಕೂಡ, ಇವ್ರ ಹೆಂಗಸರು ಕೂಡ ಅವರು ಫೋನಲ್ಲಿ ಮಾತಾಡ್ತಾರೆ. ರಜಾ ಬಂತು ಅಂತ ಅಂದರೆ ಇವರ ಮಕ್ಕಳು ಗುಜರಾತ್ಗೆ ಹೋಗ್ತಾರೆ. ಇವರ ಚಿಕ್ಕಪ್ಪ ಆಗ್ಬೋದು, ಚಿಕ್ಕಪ್ಪನ ಮಕ್ಕಳಾಗ್ಬೋದು, ಈ ಥರ ಜ್ಞಾತಿಗಳು ಮನೆಗೆ ಹೋಗ್ತಾರೆ. 1-2 ತಿಂಗಳು ಇರ್ತಾರೆ. ಆ ಮಕ್ಕಳು ಇಲ್ಲಿಗೆ ಬರ್ತಾರೆ, 1-2 ತಿಂಗಳು ಇರ್ತಾರೆ. ಈ ದೇಶವನ್ನು ಬಿಟ್ಟು ಹೊರಗಡೆ ಹೋದ ಈ ನೌಕರಿಯವರಿಗೆ ಬರುವಂಥ ಕಷ್ಟ ಏನು ಅಂತ ಅಂದರೆ, ಅಪ್ಪ ಅಮ್ಮ ಇರೋ ತನಕ ಯಾವುದೋ ಒಂದು ರಜದಲ್ಲೋ ಮಕ್ಕಳಿಗೂ ರಜಾ ಇರುವಂತೆ ಊರಿಗೆ ಹೋಗ್ತಾರೆ. ಯಾಕೆಂದ್ರೆ ಹೋದರೆ ಇರೋಕ್ಕೊಂದು ಜಾಗ ಇರುತ್ತೆ, ನೀ ಬಾ ಅಂತ ಕರೆಯೋರೊಬ್ರು ಇರ್ತಾರೆ. ಅಪ್ಪ ಅಮ್ಮ ಎಷ್ಟು ವರ್ಷ ಬದುಕ್ತಾರೆ? ವಯಸ್ಸಾದ್ಮೇಲೆ ಅವರಿಲ್ಲ. ಆಮೇಲೆ ಯಾರ ಮನೆಗೆ ಹೋಗಬೇಕು? ಅಣ್ಣ ತಮ್ಮಂದ್ರ ಮನೆಗೆ ಹೋಗೋಕ್ಕಾಗತ್ತೆ? ಎಷ್ಟು ದಿವಸ ಅಂತ ಹೋಗೋಕ್ಕೆ ಸಾಧ್ಯ? ಹೀಗಾಗ್ಬಿಟ್ಟು ಅಪರೂಪಾಗಿ ಹೋಗ್ಬಿಡುತ್ತೆ ಇವ್ರು, ಹೋಗೋದು ಬರೋದು ಎಲ್ಲನೂ. ಈ ಕಾಂಟ್ಯಾಕ್ಟೇ ಇಲ್ಲ. ಆದ್ದರಿಂದ ನಮ್ಮ ಸ್ವದೇಶದ ಜೊತೆ ಕಾಂಟ್ಯಾಕ್ಟೇ ಯಾವಾಗ ಇಲ್ಲದೆ ಇರುವಾಗ ಭಾಷೆ ಕಟ್ಕೊಂಡೇನಾಗಬೇಕು? ಬೇರೆಯವ್ರಿಗೆ ಈ ಕಷ್ಟ ಇರುತ್ತೆ. ಅವ್ರ ಬಿಸ್ನೆಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರಿಗೆ ಹಣಕ್ಕೂ ಲೆಕ್ಕವಿಲ್ಲ. ಇವ್ರು ಅಲ್ಲಿಗೆ ಹೋಗ್ತಾರೆ, ಅವ್ರು ಇಲ್ಲಿಗೆ ಬರ್ತಾರೆ. ಹೀಗಾಗಿ ಅವ್ರ ಭಾಷೆ ಉಳಿಯುತ್ತೆ. ಇಲ್ಲಿ ನಾವು ಕಲಿಬೇಕಾದದ್ದೇನು ಒಂದು ಅಂಶ ಅಂದರೆ, ನಮ್ಮವ್ರು ಇಷ್ಟು ಬುದ್ಧಿವಂತರಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರಲ್ಲ, ಬಹಳ ಜನ ಹೋಗುವಂಥವ್ರು ಎಂಜಿನಿಯರಿಂಗ್ ಓದಿರುವಂಥವ್ರೆ. ಡಾಕ್ಟ್ರುಗಳು ಕಡಿಮೆ, ಎಂಜಿನಿಯರಿಂಗ್ ಓದಿರುವಂಥವ್ರು ಹೋಗ್ತಾರಲ್ಲ,
ಅವರು ನಮ್ಮವ್ರು ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನು ಇನ್ನೊಂದು ನೌಕರಿಗೆ ತಯಾರು ಮಾಡ್ತಾರೆ ಹೊರತು ನೆಕ್ಸ್ಟ್ ಜನ್ರೇಷನನ್ನು ಅದೇ ಬಿಸ್ನೆಸ್ಗೆ ಯಾಕೆ ತಯಾರು ಮಾಡಲ್ಲ? ಈ ಎಂಜಿನಿಯರಿಂಗ್ ಓದಿರೋರು ಬಿಸ್ನೆಸ್ನೊಳಗೆ ಇರ್ತಾರೆ, ಕಂಪ್ನಿಗಳಲ್ಲೇ ಇರ್ತಾರೆ. ಇವರು ತಮ್ಮ ಮಕ್ಕಳನ್ನ ಯಾಕೆ ಬಿಸ್ನೆಸ್ಸಿಗೆ ತಯಾರು ಮಾಡಲ್ಲ? ಯಾಕೋ ನಮ್ಮ ರಕ್ತದಲ್ಲೇ ಇಲ್ಲವೋ? ಹೀಗಾಗ್ಬಿಟ್ಟು ಮತ್ತೆ ಅದೇ ಸಂಬಳ, ಅದೇ ಲಿಮಿಟೆಡ್ ಲೈಫು, ಅದೇ ಲಿಮಿಟೆಡ್ ಎಕಾನಮಿ, ಹೀಗೆ ಇರೋದ್ರಿಂದ ಇವ್ರಿಗೆ ಸ್ವದೇಶದ ಜೊತೆ ಒಳಗೆ ಕಾಂಟ್ಯಾಕ್ಟ್ ಹೊರಟೋಗ್ಬಿಡುತ್ತೆ, ಸೆಲ್ಫ್ ಕಾನ್ಫಿಡೆನ್ಸು ಹೊರಟೋಗ್ಬಿಡುತ್ತೆ, ಅಂದರೆ ಭಾಷೆ ಮೇಲೂ ಹೊರಟೋಗ್ಬಿಡುತ್ತೆ ಇವ್ರಿಗೆ. ನಾವು ಒಂದು ಜನಾಂಗವಾಗಿ ಕನ್ನಡಿಗರು ಬೆಳೀಬೇಕಾದ್ರೆ ನಮ್ಮ ಜನರೇಷನ್ ಅವರು, ನೆಕ್ಸ್ಟ್ ಜನರೇಷನ್ ಅವ್ರನ್ನ ಬಿಸ್ನೆಸ್ ಅಥವಾ ಇಂಡಸ್ಟ್ರಿಯಲಿಸ್ಟ್ ಮಾಡಬೇಕು. ಹಣ ಇದ್ದರೆ ನಿಮಗೆ ಬಲನೂ ಬರುತ್ತೆ. ಈ ಮಾತು ಬರೀ ನಮ್ಮಲ್ಲೇ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಅಲ್ಲಿ ಭಾರತದಲ್ಲಿರೋ ಕನ್ನಡಿಗರಿಗೂ ಕೂಡ ಅಷ್ಟೇನೆಯ. ನಮ್ಮ ಭಾರತದಲ್ಲಿರೋ ಕನ್ನಡಿಗರೇನು ಅಂದರೆ, ನನ್ನ ಮಗನ್ನ ಎಂಜಿನಿಯರಿಂಗ್ ಓದಿಸ್ತೀನಪ್ಪ, ಓದಿಸಿ ಏನು ಮಾಡ್ತೀನಿ ಹಾಗೆ ಅಂತಂದರೆ ಯಾವ್ದಾದ್ರು ಕಂಪ್ನಿ ಅದರೊಳಗೂ MNC ಸಿಕ್ಕಿಬಿಟ್ರೆ ಆಗೋಯ್ತು, ನಮ್ಮ ಅದೃಷ್ಟ ಕುಲಾಯಿಸಿ ಹೋಗ್ಬಿಡ್ತು, ಇನ್ನೇನಾಗಬೇಕು? ಅರೆ ಅವನು ಯಾಕೆ ಒಂದು ಸಣ್ಣ ಪ್ರಮಾಣದೊಳಗಾರು ಒಂದು ಬಿಸ್ನೆಸ್ಸು ಎಂಥದ್ದನ್ನು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ನಾವು ಯಾಕೆ ಅವನ ಮನಸ್ಸನ್ನು ಆ ರೀತಿಯಲ್ಲಿ ತಯಾರು ಮಾಡಬಾರ್ದು? ಇಲ್ಲ, ನಮ್ಮವ್ರಿಗೂ ಹೋಗೋದೇ ಇಲ್ಲ ಇದರೊಳಗೆಲ್ಲ. ಹೀಗಾಗ್ಬಿಟ್ಟು ನಾವೇನು ಹೇಳ್ತೀವಿ, ಬೆಂಗಳೂರಿನಲ್ಲಿ ನೋಡಿ ಯಾವ ಸೈಟ್ ಬೇಕಾದರೂ ಅವರದ್ದೇನೆ, ಬಿಲ್ಡಿಂಗ್ ಬೇಕಾದರೂ ಅವರದ್ದೇನೆ, ಎಲ್ಲನೂ ಅವ್ರಿಗೆ, ನಮಗೆ ಸಿಕ್ಕೋದಿಲ್ಲ. ವಿ ಅಫೋರ್ಡ್ ಇಟ್. ಯಾಕೆಂದ್ರೆ ಅಷ್ಟು ಬೆಲೆ ಅವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ. ನಾವು ಯಾಕೆ ಅದಕ್ಕೆ ತಯಾರು ಮಾಡಲ್ಲ? ಹಾಗೆ ನಾವು ತಯಾರು ಮಾಡೋದೇ ಇಲ್ಲ ಇದಕ್ಕೆಲ್ಲನೂ. ಬರ್ತಾ 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 ಎಲ್ಲ ಬಿಸ್ನೆಸ್ಸು ಅವ್ರಿಗೆ ಆಗೋದು, ಎಲ್ಲ ಸೈಟ್ಗಳು ಅವ್ರದ್ದೇ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅವರೇ ಕಟ್ತಾರೆ. ಒಂದು ಫ್ಲ್ಯಾಟ್ ಕೊಂಡ್ಕೊಳ್ಳೋ ಶಕ್ತಿ ನಮಗಿರಲ್ಲ, ಅವ್ರಿಗಿರುತ್ತೆ. ಹೀಗಾಗಿ ನಾವು ಅಲ್ಲಿ ಪರಕೀರಾಗ್ತೀವಿ. ಇದು ಯಾರು ತಪ್ಪು ಇದರಲ್ಲಿ? ಆಮೇಲೆ ಅವ್ರನ್ನ ನಾವು ಬೈತೀವಿ. ಬೈಯೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಮೆಂಟ್ಯಾಲಿಟಿ ಬದಲಾವಣೆ ಆಗಬೇಕು. ನಾವೇನೋ ಮಾಡ್ತೀವಿ, ಬಿಸ್ನೆಸ್ನವರೆಲ್ಲರೂ ಬಹಳ ಎಕ್ಸ್ಪ್ಲಾಯ್ಟರ್ಸು ಅದು ಇದು ಅಂತ ಎಲ್ಲ ಈ ಸೋಷಿಯಲಿಸ್ಟಿಕ್ ಮಾತುಗಳನ್ನೆಲ್ಲ ಹೇಳ್ತೀವಿ. ಅವೆಲ್ಲ ನಾನ್ಸೆನ್ಸು ಅದರೊಳಗೆ ಅಲ್ಲ. ಏಕೆಂದರೆ ಈ ಕಾಲ ಬದಲಾಯಿಸಿದೆ. ಆ ಬಿಸ್ನೆಸ್ನವ್ರನ್ನ, ಇಂಡಸ್ಟ್ರಿಯಲಿಸ್ಟನ್ನೆಲ್ಲ ಬೈಯೋ ಕಾಲವೆಲ್ಲ, ಆ ಫೇಸ್ ಎಲ್ಲ ಇದು ನೆಹರು ಇಂದಿರಾ ಗಾಂಧಿ ಆ ಕಾಲಕ್ಕೆ ಮುಗಿದೋಯ್ತು ಅಷ್ಟೇ. ನರಸಿಂಹರಾಯರ ಹೊಸ ಯುಗವನ್ನು ಆರಂಭ ಮಾಡಿದ ಮೇಲೆ ಇವಾಗ ನಮ್ಮ ಮೆಂಟ್ಯಾಲಿಟಿ ಬದಲಾವಣೆ ಆಗಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿಂಗಪುರದಲ್ಲಿ ಇರುವಂಥ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ತುಂಬ ಇದೆ. ಇದು ಫ್ರೀ, ಎಕನಾಮಿಕಲಿ ಇದು ಫ್ರೀ ಇರುವಂಥ ಕಂಟ್ರಿ ಇದು. ಮುಂದಿನದು ಇಲ್ಲೇ ಹುಟ್ಟಿ ಬೆಳೆದಂಥ ನಿಮ್ಮ ಮಕ್ಕಳನ್ನು ಬಿಸ್ನೆಸ್ ಮೆನ್ ಆಗುವಂಥ, ಬಿಸ್ನೆಸ್ ಅಂದರೆ ಅಂಗಡಿ ಇಡೋದು ಅಂತ ಅಲ್ಲ ಅರ್ಥ, ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂತ ಅನ್ನೋದು. ಹಾಗೆ ಮಾಡುವಂಥ ಆಪರ್ಚುನಿಟಿ ಇಲ್ಲಿದೆ. ಅವ್ರನ್ನ ಆ ರೀತಿ ನೀವು ತಯಾರು ಮಾಡಿ. ನೀವು ತಯಾರು ಮಾಡಿದ್ರೆ ನಿಮ್ಮ ಭಾಷೆಯನ್ನು ಬೆಳೆಸಬಹುದು. ಈಗ ಇಲ್ಲಿ ಈ ಸಂಚಿಕೆಯನ್ನು ನಾನು ಬಿಡುಗಡೆ ಮಾಡಿದ್ದು ಇದೆಯಲ್ಲ, ತಿಂಗಳಿಗೊಂದು ಮಾಡ್ತಾ ಇದ್ದೀರಿ, ಬಹಳ ಸಂತೋಷದ ಕೆಲಸ. ನೀವು ಯಾಕೆ ಒಂದೇ ಒಂದು ಹಾಳೆ ಇರುವಂಥ ಒಂದು ಡೈಲಿ ಕನ್ನಡ ನ್ಯೂಸ್ ಪೇಪರ್ನ ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು? ನೀವು ಈ ಕಾಲದೊಳಗೆ ಕನ್ನಡ ನ್ಯೂಸ್ ಪೇಪರ್ ಮಾಡಬೇಕು ಅಂತಂದ್ರೆ ನೀವೇನು ಇದನ್ನು ಪೇಪರ್ ಪ್ರಿಂಟ್ ಮಾಡಬೇಕಾಗಿಲ್ಲ. ಕನ್ನಡದ ನ್ಯೂಸನ್ನು ಅಥವಾ ಲೋಕಲ್ ನ್ಯೂಸನ್ನು ಕನ್ನಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋ ನ್ಯೂಸ್ ಎಲ್ಲ ನಿಮಗೆ ಸಿಕ್ಕುತ್ತೆ. ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ನ್ಯೂಸನ್ನು ಈ ಕಾಲದೊಳಗೆ ಪಡೆಯೋದಕ್ಕೋಸ್ಕರವಾಗಿ ಭಾರತದ ನ್ಯೂಸನ್ನು ನೀವು ಪಡೆಯೋಕ್ಕೆ ಕಷ್ಟಪಡಬೇಕಾಗಿಲ್ಲ. ನೀವು ಅದನ್ನು ಕನ್ನಡದೊಳಗೆ ಒಂದು ನ್ಯೂಸ್ ಮಾಡಿಬಿಟ್ಟು ಅದನ್ನು ಇದರಲ್ಲಿ ನೀವು ಈ ನ್ಯೂಸನ್ನು ಯಾತಕ್ಕೆ ನೀವು ನಡೆಸಬಾರ್ದು? ಪೇಪರೇ ಬೇಕಾಗಿಲ್ಲ ಅದನ್ನು ನಡೆಸೋದಕ್ಕೆ. ಹೀಗಾಗಿ ಏನಾಗುತ್ತೆ ಅಂತಂದರೆ, ಪ್ರತಿ ದಿವಸ ಒಂದು ರೀಡಿಂಗ್ ಮೆಟೀರಿಯಲ್ ಕನ್ನಡದೊಳಗೆ ನೀವು ಕೊಟ್ಟರೆ ಅಲ್ಲೇನಾಗ್ತಿದೆ
ಇಲ್ಲಿ ಸಿಕ್ಕುತ್ತೆ. ಇದರೊಳಗೆಲ್ಲ ಇಲ್ಲೇನಾಗ್ತಿದೆ ಅದು ಕನ್ನಡದಲ್ಲಿ ಸಿಕ್ಕುತ್ತೆ. ಈ ಕೆಲಸವನ್ನು ಕೂಡ ನೀವು ಮಾಡಬಹುದು. ಇನ್ನೂ ಒಂದು ಮಾಡಬಹುದು ನೀವು. ಈಗ ಅಲ್ಲಿ ಏನಿದೆ ನ್ಯೂಸ್ ಇದರಲ್ಲಿ ಟೆಲಿವಿಷನ್ನ ಆ ಚಾನಲನ್ನು ಇಲ್ಲಿ ನೀವು ಎಷ್ಟು ಜನ ಅದನ್ನು ತರ್ತಿದ್ದೀರೋ, ಇಲ್ಲಿ ಬರೋ ಹಾಗೆ ಮಾಡ್ತಾ ಇದ್ದೀರೋ ನನಗೆ ಅದರ ಡೀಟೇಲ್ ಗೊತ್ತಿಲ್ಲ. ಅದರ ಜೊತೆಗೆ ಅದನ್ನು ಇಲ್ಲಿ ತಂದು ಇಲ್ಲಿ ರಿಲೇ ಆಗೋ ಹಾಗೆ ಅಂತ ಮಾಡಿ, ಅದರ ಜೊತೆಗೆ ಇಲ್ಲೂ ನೀವು ಒಂದು ದಿನಕ್ಕೆ 1 ಗಂಟೆ ಒಂದು ಲೋಕಲ್ ನ್ಯೂಸು ಬರೋ ಹಾಗೆ ನೀವು ಅದನ್ನು ಮಾಡಿ ಒಬ್ಬರ ನ್ಯೂಸನ್ನು ರೀಡಿಂಗು ಅಥವಾ ಇನ್ನೇನೋ ಥರದ ಇದರಲ್ಲಿ ಮಾಡರ್ನ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅದನ್ನು ಕೂಡ ನಡೆಸ್ಬೋದು. ಈ ಮೂಲಕವಾಗಿ ನಮ್ಮ ಭಾಷೆ ಜೀವಂತವಾಗಿ ಉಳಿಯುತ್ತೆ. ಮತ್ತು ನಮ್ಮ ಇದರೊಳಗೆ ನಮ್ಮದೊಂದು ಸಂಘಟನೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಹೀಗೆ ನೀವು ಆಲೋಚನೆ ಮಾಡಿದ್ರೆ ಇದನ್ನು ಬೇಕಾದರೆ ರಂಗನಾಥ್ ಅವರನ್ನು ಕೇಳಿ, ಅದರ ಎಷ್ಟು ಐಡಿಯಾಸ್ ಹೇಳ್ತಾರೆ. ಯಾಕೆಂದರೆ ಅವರು ಆ ಕ್ಷೇತ್ರದಲ್ಲಿರುವಂಥವ್ರು. ಹೀಗಾಗಿ ಈ ಥರದಲ್ಲಿ ನೀವು ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಈ ಸಂದರ್ಭದಲ್ಲಿ ಏನೋ 4 ಮಾತು ಆಡಬೇಕು ಅಂತ ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ವಾಸ್ತವವಾಗಿ ಭಾಷಣಕಾರನಲ್ಲ. ನಾನು ಬಹಳ ಹಿಂದೆ ಒಳ್ಳೆ ಭಾಷಣಕಾರನಾಗಿದ್ದೆ. ವಿದ್ಯಾರ್ಥಿಯಾಗಿದ್ದಾಗ ಡಿಬೇಟ್ಗಳಲ್ಲಿ ಭಾಷಣ ಮಾಡಿ ಪ್ರೈಸ್ ತಗೋತಾ ಇದ್ದೆ. ಆಮೇಲೆ ಪಾಠ ಹೇಳೋ ಮೇಷ್ಟ್ರ ಕೆಲಸನೇ ನಾನು ಮಾಡಿದ್ದು. ಆದ್ದರಿಂದ ಅಲ್ಲಿ ಭಾಷಣ ಮಾಡೋಕ್ಕೆ ಬರಲೇಬೇಕು. ಆದರೆ ನಾನು ಒಂದನ್ನು ಅರ್ಥ ಮಾಡಿಕೊಂಡೆ, ಭಾಷಣ ಮಾಡಿದಷ್ಟು ನನ್ನ ಲೇಖನ ಸಾಯುತ್ತೆ. ಏಕೆಂದರೆ ಸಭೆ ಎದುರುಗಡೆಯಲ್ಲಿ ನಿಂತ್ಕೊಬಿಟ್ರೆ ಭಾಷಣ ಮಾಡೋಕ್ಕೆ ಅಂತಂದರೆ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಏನೇನೋ ಮಾತು ಬಂದ್ಬಿಡುತ್ತೆ. ಯಾವ ಮಾತಾಡ್ತೀವೋ ಅದು ಒಂದು ಥರದ ಇಂಟೆಲೆಕ್ಚುಯಲ್ ಕಮಿಟ್ಮೆಂಟ್ ಆಗುತ್ತೆ. ಆ ಕಮಿಟ್ಮೆಂಟಿಗೆ ಸಿಕ್ಕೊಂಡ್ರೆ ನಮ್ಮ ಬರವಣಿಗೆಯ ಇದು ಸ್ವಾತಂತ್ರ್ಯ ಹೊರಟೋಗ್ಬಿಡುತ್ತೆ. ಅಂದರೆ ನಮ್ಮ ಮೆಂಟಲ್ ಡೆವಲಪ್ಮೆಂಟ್ಗೊಂದು ಮೆಂಟಲ್ ಮೂಮೆಂಟ್ಗೊಂದು ಸ್ವಾತಂತ್ರ್ಯ ಇರುತ್ತೆ, ಅದು ಹಾಳಾಗೋಗ್ಬಿಡುತ್ತೆ. ಆ ಕಮಿಟ್ಮೆಂಟ್ ಆಗಬಾರ್ದು ಅಂತಂದು ಪ್ರಯತ್ನಪೂರ್ವಕವಾಗಿ ನಾನು ಭಾಷಣ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಈಗ ಎಲ್ಲರೂ ನನ್ನ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರೆದ್ರೆ ನಾನು ಏನೋ ಒಂದು 108 ನೆಪ ಹೇಳಿ ನಾನು ಕಾರ್ಯಕ್ರಮ ತಪ್ಪಿಸ್ಕೊತೀನಿ. ಯಾಕೆ ಅಂದರೆ ಭಾಷಣ ಮಾಡಬೇಕಲ್ಲ ಅನ್ನೋದು ನನಗೆ ಬಹಳ ಸಂಕಟ ಆಗುತ್ತೆ. ಏನಂತ ಯಾವ ವಿಷಯ ಕುರಿತು ಭಾಷಣ ಮಾಡಲಿ ನಾನು? ನನಗೆ ಬಹಳ ಕಷ್ಟ. ಯಾಕೆಂದರೆ ನನ್ನ ಮಾಧ್ಯಮ ಭಾಷಣವಲ್ಲ, ನನ್ನ ಮಾಧ್ಯಮ ಕ್ರಿಯೇಟಿವ್ ರೈಟಿಂಗು. ಆದ್ದರಿಂದ ಈಗ ಇಲ್ಲಿ ಇಷ್ಟು ಭಾಷಣ ಮಾಡಬೇಕಾಯ್ತು, ನಾನು ಮಾಡಿದ್ದೀನಿ. ವಾಸ್ತವವಾಗಿ ನನಗೂ ನನ್ನ ಓದುಗರಿಗೂ ಇರುವಂಥ ಒಂದು ಸಂಬಂಧ ಅದು ಇಂಟರ್ಯಾಕ್ಷನ್ ಅಷ್ಟೇ. ನಾಳೆ ಆ ಇಂಟರ್ಯಾಕ್ಷನ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಆಸಕ್ತಿ ಇರೋ ನಿಮ್ಮಲ್ಲಿ ಆಸಕ್ತಿ ಇರುವಂಥವ್ರು ಅಥವಾ ನನ್ನ ಪುಸ್ತಕಗಳನ್ನು ಓದಿರುವಂಥವ್ರು ಅಲ್ಲಿಗೆ ಬಂದು ನಿಮಗೆ ಏನು ಬೇಕಾದರೂ ಪ್ರಶ್ನೆಗಳನ್ನು ಕೇಳಿ, ನನ್ನ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗ ಮಾತ್ರ ನಾನು ಉತ್ತರ ಹೇಳ್ತೀನಿ. ಅದು ನನಗೆ ತುಂಬ ಸಂತೋಷವಾಗುತ್ತೆ. ಭಾಷಣ ಅಲ್ಲ, ಆದರೂ ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿದ ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ನಮಸ್ಕಾರ. ಭೈರಪ್ಪನವ್ರು ಈಗ ತಾನೇ ಹೇಳಿದ್ರು, ನಾನು ಯಾರು ಕರೆದ್ರೆ 100 ಹೇಳಿ ನಾನು ತಪ್ಪಿಸ್ಕೊತೀನಿ ಅಂತ. ಆದರೆ ಸಿಂಗಾಪುರ ಕನ್ನಡ ಸಂಘಕ್ಕೆ ಬರಬೇಕು ಅಂದಾಗ ಅವರು 15 ದಿನದಿಂದ ಅಮೆಜಾನ್ ಟೂರಲ್ಲಿದ್ದರು. 25ನೇ ತಾರೀಕು ಬಂದು